ಕಳೆದ 24 ಗಂಟೆಗಳಲ್ಲಿ ಏನಾಯಿತು? ಭಾರತವು ಚೀನಾದಿಂದ ಆಮದು ಆಗುವ ಸೀಮ್ಲೆಸ್ ಸ್ಟೀಲ್ ಟ್ಯೂಬ್ಗಳ ಮೇಲಿನ ಆಂಟಿ ಡಂಪಿಂಗ್ ಸುಂಕವನ್ನು 2027ರ ಜನವರಿವರೆಗೆ ವಿಸ್ತರಿಸಿದೆ. ಭಾರತದ ವ್ಯಾಪಾರ ಪರಿಹಾರ ಕಾನೂನುಗಳಡಿ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ (DGTR) ನಡೆಸಿದ ಪರಿಶೀಲನೆಯ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ದೇಶೀಯ ಉಕ್ಕು ತಯಾರಕರ ಹಿತಾಸಕ್ತಿಯನ್ನು ರಕ್ಷಿಸುವ ಉದ್ದೇಶ ಹೊಂದಿದೆ. ಭಾರತೀಯ ನೌಕಾಪಡೆಯು ಮಹೇಂದ್ರಗಿರಿ ಎಂಬ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಸ್ಟೆಲ್ತ್ ಫ್ರಿಗೇಟ್ ಅನ್ನು ವಿಶಾಖಪಟ್ಟಣದಲ್ಲಿ ಸೇರ್ಪಡೆಗೊಳಿಸಲಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ಹಡಗು ನಿರ್ಮಾಣ ಯೋಜನೆಯಡಿ ಭಾರತದ ನೀಲಿ ಸಾಗರ್ ಬ್ಲೂ ವಾಟರ್ ನೌಕಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. At Universal Group of Institutions, we provide you BA, BCom, BSc integrated with UPS. ವಿಶ್ವ ಬ್ಯಾಂಕ್ ಪ್ರಧಾನಮಂತ್ರಿ ಸೂರ್ಯಘರ್ ಮೇಲ್ಛಾವಣಿ ಸೌರ ಯೋಜನೆಗೆ $190 ಮಿಲಿಯನ್ ಅಮೆರಿಕನ್ ನೆರವನ್ನು ಅನುಮೋದಿಸಿದೆ. ಇದರ ಮೂಲಕ 1 ಕೋಟಿ ಮನೆಗಳಿಗೆ ಸೌರಶಕ್ತಿ ತಲುಪಿಸುವುದರ ಜೊತೆಗೆ $4.2 ಬಿಲಿಯನ್ ಖಾಸಗಿ ಹೂಡಿಕೆಯನ್ನು ಶುದ್ಧ ಇಂಧನ ಕ್ಷೇತ್ರದಲ್ಲಿ ಆಕರ್ಷಿಸುವ ಗುರಿ ಹೊಂದಿದೆ. ಜುಲೈ 6ರಂದು ಭಾರತದಲ್ಲಿ ವಿದ್ಯುತ್ ಬೇಡಿಕೆಯ 50.2% ಶುದ್ಧ ಇಂಧನ ಮೂಲಗಳೇ ಪೂರೈಸಿದವು. ಇದು 500 ಗಿಗಾವಾಟ್ ನವೀಕರಿಸಬಹುದಾದ ಇಂಧನ ಗುರಿಯತ್ತ ಸಾಗುತ್ತಿರುವ ಭಾರತದಲ್ಲಿ ಶುದ್ಧ ಇಂಧನವು 50% ಗಡಿ ದಾಟಿದ 2ನೇ ಐತಿಹಾಸಿಕ ಸಾಧನೆಯಾಗಿದೆ. ಭಾರತವು E85 ಇಂಧನವನ್ನು ಪರಿಚಯಿಸಲು ಯೋಜಿಸಿದೆ. ಇದರಲ್ಲಿ 85% ಎಥನಾಲ್ ಮಿಶ್ರಣ ಇರಲಿದ್ದು, E20 ಪೆಟ್ರೋಲ್ಗಿಂತ ಲೀಟರ್ಗೆ ₹20 ಕಡಿಮೆ ಬೆಲೆ ಇರಲಿದೆ. ಇದು ರಾಷ್ಟ್ರೀಯ ಜೈವಿಕ ಇಂಧನ ನೀತಿ 2018 ಅಡಿಯಲ್ಲಿ ಕಚ್ಚಾ ತೈಲದ ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ನೆರವಾಗಲಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮಹೇಂದ್ರಗಿರಿಯಲ್ಲಿ ಯಶಸ್ವಿಯಾಗಿ ನಡೆದ ಫ್ಲೈಟ್ ಎಕ್ಸೆಪ್ಟೆನ್ಸ್ ಹಾಟ್ ಟೆಸ್ಟ್ ಬಳಿಕ CE-20 ಕ್ರಯೋಜೆನಿಕ್ ಎಂಜಿನ್ಗೆ ಅನುಮೋದನೆ ನೀಡಿದೆ. ಇದರಿಂದ ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3 M7 ಮಿಷನ್ ಸಿದ್ಧತೆ ವೇಗಗೊಂಡಿದ್ದು, ಭಾರತದ ಭಾರೀ ಉಪಗ್ರಹ ಉಡಾವಣೆ ಸಾಮರ್ಥ್ಯ ಮತ್ತಷ್ಟು ಬಲಗೊಂಡಿದೆ. ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಅನಿಲ್ ಮೆನನ್ ಅವರು ಜುಲೈ 14ರಂದು ಕಜಾಕಿಸ್ತಾನದ ಬೈಕೋನೂರ್ ಕಾಸ್ಮೋಡ್ರೋಮ್ನಿಂದ ಸೋಯೂಜ್ MS-29 ಯಾನದಲ್ಲಿ ಅಂತರರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ISS ಪ್ರಯಾಣಿಸಲಿದ್ದಾರೆ. ಈ ಮಿಷನ್ ಮಾನವ ಬಾಹ್ಯಾಕಾಶ ಸಂಶೋಧನೆಗೆ ಮಹತ್ವದ ಕೊಡುಗೆ ನೀಡಲಿದೆ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ GSI ಕರ್ನಾಟಕದ ಗುಂಡ್ಲುಪೇಟೆ ಪ್ರದೇಶದಲ್ಲಿ 100 ಎಕರೆ ವ್ಯಾಪ್ತಿಯಲ್ಲಿ ಥೋರಿಯಂ ಹೊಂದಿರುವ ಮೊನಜೈಟ್ ಖನಿಜ ನಿಕ್ಷೇಪಗಳನ್ನು ಗುರುತಿಸಿದೆ. ಇದು ಭಾರತದ 3 ಹಂತದ ಅಣುಶಕ್ತಿ ಕಾರ್ಯಕ್ರಮಕ್ಕೆ ಅಗತ್ಯವಾದ ಅಣು ಇಂಧನ ಪೂರೈಕೆಯನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಬೆಳವಣಿಗೆಯಾಗಿದೆ. ಇನ್ನಷ್ಟು ಅದ್ಭುತ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.